ಇಷ್ಟೊಂದು ಬ್ಯೂಟಿಫುಲ್ ಆಗಿರೋಂಥ ಪ್ಲೇಸ್ ಎಲ್ಲಿದೆ ಅಂತ ನೋಡ್ತಾ ಇದ್ದೀರಾ. ಈ ಒಂದು ವಿಡಿಯೋನ ಫುಲ್ ನೋಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಡ್ರೆಸ್ ಸಮೇತ. ಇದು ಬಂದ್ಬಿಟ್ಟು ಜೆ ಪಿ ನಗರಲ್ಲಿರುವಂಥ ಫನ್ ವರ್ಲ್ಡ್ ಪಕ್ಕ ಇರುವಂಥ ಅಕ್ವೇರಿಯಂ ಪ್ಯಾರಡೈಸು. ಇದರ ಟಿಕೆಟ್ ಬಂದ್ಬಿಟ್ಟು ವೀಕೆಂಡಲ್ಲಿ 599 ರುಪೀಸು, ವೀಕ್ ಡೇಸಲ್ಲಿ ಬಂದ್ಬಿಟ್ಟು 399 ರುಪೀಸ್ ಆಗಿರುತ್ತೆ. ಇದಕ್ಕೆ ಟಿಕೆಟ್ನ ನಾವು ಕೌಂಟರಲ್ಲೇ ಅಲ್ಲೇ ತಗೋಬೋದು, ಇಲ್ಲ ಅಂದರೆ ನಾವು ಮನೆಯಲ್ಲೇ ಬುಕ್ ಮಾಡಿಕೊಂಡು ಸಹ ಹೋಗ್ಬೋದಾ. ಬನ್ನಿ ಒಳಗಡೆ ವ್ಯೂ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು, ಸ್ಟೆಪ್ ಹತ್ತಿ ಹೋಗಿದ ತಕ್ಷಣವೇ ಈ ಥರ ವ್ಯೂ ಕಾಣಿಸುತ್ತೆ. ಇದು ಹಾವು ಅನ್ಕೋಬೇಡಿ, ಇದು ಮೊರೈಲ್ ಫಿಶ್ ಅಂತ ಕರೀತಾರೆ. ಇದರ ಒಳಗಡೆ ಒಂದು 4-5 ಫಿಶ್ಗಳು ಇತ್ತು ಇದೇ ಥರನೇ. ಇದು ಬಂದ್ಬಿಟ್ಟು ಆಲ್ಗೆಟರ್ ಫಿಶ್. ಇದರೊಳಗಡೆ ಇರೋವೆಲ್ಲವೂ ಸಹ ಆಲ್ಗೆಟರ್ ಫಿಶ್ಸೇ. ಇದು ಬಂದ್ಬಿಟ್ಟು ಪಾಕೋ ಫಿಶ್ ಅಂತ ಕರೀತಾರೆ. ಇದು ಫಿಶಸ್ ಆಗಿರುತ್ತೆ. ನೀವಂತೂ ಅಕ್ವಾ ಲವರ್ಸ್ ಆಗಿದ್ರೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು, ಇಲ್ಲಿ ಏಂಜಲ್ಸ್ ಥರ ಇದೆ. ಇದು ಬಂದ್ಬಿಟ್ಟು ಬಟರ್ಫ್ಲೈ ಫಿಶಸ್, ನೋಡೋಕ್ಕಂತೂ ಸೂಪರ್ ಆಗಿದ್ದಾವೆ. ಇನ್ನೂ ಇಲ್ಲಿ ವೆರೈಟಿ ಫಿಶಸ್ ಎಲ್ಲ ಇದ್ದಾವೆ. ಇಲ್ಲಿ ವರ್ಲ್ಡಲ್ಲಿ ಯಾವ ಥರ ಫಿಶಸ್ ಇದಾವೋ ಎಲ್ಲ ಫಿಶಸ್ಸು ಸಹ ಇಲ್ಲಿದ್ದಾವೆ. ಇದು ಇಂಡಿಯನ್ ಲಾರ್ಜೆಸ್ಟ್ ಅಕ್ವೇರಿಯಂ ಅಂತಲೇ ಹೇಳ್ಬೋದು. ನೀವು ನಿಮ್ಮ ಫ್ಯಾಮ್ಲಿ ಜೊತೆ ಮಕ್ಕಳ ಜೊತೆ ಬಂದ್ಬಿಟ್ಟು ಇಲ್ಲಿ ತುಂಬಾ ಎಂಜಾಯ್ ಮಾಡ್ಬೋದು. ಇದು ನೀವು ಎಂಜಾಯ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಎಲ್ಲೂ ನೋಡಿರಲ್ಲ ಆ ಥರ ಫಿಶಸ್ಸು ಒಂದೇ ಪ್ಲೇಸಲ್ಲಿ ನೋಡ್ಬೋದು ನಾವು. ಒಂದು ಪ್ಲೇಸ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ಹಾಗೆ ನೋಡ್ಕೊಂಡು ಬನ್ನಿ. ಇದು ನೋಡಿ ಎಷ್ಟು ದೊಡ್ಡ ಫಿಶ್ ಇದೆಯೋ, ಇದು ಯಾವತ್ತೂ ನೋಡೇ ಇಲ್ಲ ನಾನು. ನೆಕ್ಸ್ಟು ಅಲ್ಲಿಂದ ಬರ್ತಾನೆ, ಇದು ಒಂದು ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ಈ ತರ ವ್ಯೂ ಕಾಣಿಸುತ್ತೆ. ಇಲ್ಲೂ ಸಹ ತುಂಬಾ ಫಿಶಸ್ ಇದೆ. ಅದೇ ರೀತಿ ಇಲ್ಲಿ ಒಂದು ಬೆಸ್ಟ್ ಪ್ಲೇಸ್, ಅಕ್ವೇರಿಯಂ ಅಲ್ಲೇ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿಯೂ ಸಹ ಕೋರಲ್ ಫಿಶಸ್ಸು, ಸ್ಟಾರ್ ಫಿಶಸ್ಸು, ಅದೇ ರೀತಿ ಗೋಲ್ಡನ್ ಫಿಶಸ್ಸು, ತುಂಬಾ ವೆರೈಟಿ ಫಿಶಸ್ ಎಲ್ಲಾನು ನೋಡ್ಬೋದು ನಾವು. ಇಲ್ಲಿರೋದಂತೂ ಒಂದೇ ಫಿಶ್ಗೆ ಎಷ್ಟು ದೊಡ್ಡ ಮನೆ ಇದೆ ನೋಡಿ. ನೀವೇನಾದ್ರೂ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಔಟ್ ಸೈಡ್ ಬರೋದಕ್ಕೆ ಮನ್ಸೊಪ್ಪೋದಿಲ್ಲ, ಆ ತರ ಇದೆ ಈ ಪ್ಲೇಸ್ ಅಂತ. ಪ್ರತಿಯೊಂದು ಟ್ಯಾಂಕು ಸಹ ಒಂದೊಂದು ವೆರೈಟಿಯಲ್ಲಿ ಏನಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟ್ಯಾಂಕ್ಗಳು. ಇದು ಬಂದ್ಬಿಟ್ಟು ಬೆಸ್ಟ್ ಪಾರ್ಟ್ ಆಫ್ ದಿ ಅಕ್ವೇರಿಯಂ ಪ್ಲೇಸ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡ್ರೆ ಸೇಮ್ ಸ್ವರ್ಗ ಇದ್ದಂಗೆ ಇದೆ. ಇಲ್ಲೂ ಸಹ ಚಿಕ್ಕದಾಗಿರೋಂಥ ಫಿಶಸ್ ಇದಾವೆ. ಅದೇ ರೀತಿ ಇಲ್ಲಿ ನೋಡ್ಬೋದು, ವಾಟರ್ ಫಾಲ್ಸ್ ತರ ಇಟ್ಟಿದ್ದಾರೆ, ಕೆಳಗಡೆನೂ ಹೋಗ್ಬೋದು. ಬಿಟ್ಟು ವರ್ಲ್ಡ್ ಅಲ್ಲೇ 4 ಫಿಶ್ ಇರೋದಂತೆ. ಇವ್ರ ಹತ್ರ ಮಾತ್ರ ಒಂದೇ ಒಂದು ಫಿಶ್ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಇದು ಫಿಶಸ್ನೆಲ್ಲ ಐಡೆಂಟಿಫೈ ಮಾಡೋದಿಕ್ಕಂತೂ ಆಗೋದೇ ಇಲ್ಲ, ಒಂದೊಂದು ಫಿಶ್ಗೆ ಒಂದೊಂದು ಹೆಸರು ಇದೆ. ನೋಡ್ತಾ ಇರ್ಬೋದು, ಕಲರ್ ಫಿಶಸ್, ಆಕ್ಟೋಪಸ್ ಫಿಶಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಬಂದ್ಬಿಟ್ಟು ಫಸ್ಟ್ ಫ್ಲೋರು. ಇನ್ನು ಗ್ರೌಂಡ್ ಫ್ಲೋರ್ ಹೋದ್ರೆ ಅಲ್ಲಂತೂ ಸಖತ್ತಾಗಿರೋ ಒಂದು ಪ್ಲೇಸ್ ಇದೆ, ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ. ಸಹ ತುಂಬಾ ಫಿಶಸ್ ನೋಡಿಸ್ತೀನಿ. ನೋಡ್ತಾ ಇರ್ಬೋದು, ಇಲ್ಲೂ ಸಹ ನೋಡ್ತಾ ಇರ್ಬೋದು, ತುಂಬಾ ಚಿಕ್ಕದಾಗಿ ಸಣ್ಣದಾಗಿ ಫಿಶಸ್ ಇದೆ. ಗೋಲ್ಡನ್ ಫಿಶಸ್ಸು ತುಂಬಾ ಬ್ಯೂಟಿಫುಲ್ ಅಂತಾನೆ ಹೇಳ್ಸುತ್ತೆ. ಈ ಪ್ಲೇಸ್ ಬಗ್ಗೆ ಹೇಳ್ಬೇಕಂದ್ರೆ ವರ್ತ ಅಂದ್ರೆ ನಿಜವಾಗ್ಲೂ ತುಂಬಾ ವರ್ತ ಅಂತಾನೆ ನನಗ ಅನ್ನಿಸ್ತು. ಹೊರಗಡೆ ಹೋದ್ಮೇಲೆ ಯಾವ ರೀತಿ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ. ವೀಕೆಂಡ್ ಅಲ್ಲಿ ಮಕ್ಕಳನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕಂದ್ರೆ ಈ ಪ್ಲೇಸ್ಗೆ ಒಂದ್ಸರಿ ಕರ್ಕೊಂಡು ಹೋಗಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆನೆ ನಾನು ನೋಡಿ ಟ್ಯಾಂಕ್ಗಳು ಎಷ್ಟು ವೆರೈಟಿ ಆಗಿ ಇಟ್ಟಿದ್ದಾರೆ ಅಂದ್ರೆ ಎಲ್ಲಾ ಫಿಶಸ್ಗೂ ಸಹ ಒಂದೊಂದು ಟ್ಯಾಂಕ್ ಒಂದೊಂದು ಡಿಸೈನ್ ಅಲ್ಲಿ ಇದೆ. ಇದು ಬಂದ್ಬಿಟ್ಟು ಜೆಲ್ಲಿ ಫಿಶಸ್ ತುಂಬಾನೇ ಇದಾವೆ. ಜೆಲ್ಲಿ ಫಿಶಸ್ ಲೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾವೆ ಅಂದ್ರೆ ಅಷ್ಟು ಚೆನ್ನಾಗಿ ಹೊಳಿತವೆ. ನೆಕ್ಸ್ಟ್ ಇದು ನಾವು ಅಂದ್ರೆ ಮೇಲೆ ನೋಡಿದ್ವಿ, ಈಗ ಡೌನ್ ಬಂದಿದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ವ್ಯೂ ಇದೆ. ಮೇಲಿಂದ ನೀರು ಬರ್ತಾ ಇರುತ್ತೆ. ಇಲ್ಲೂ ಸಹ ನಾವು ಹತ್ರನೇ ಹೋಗಿ ನೋಡ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದು ಒಂದು ಪಾರ್ಟ್ ಆಫ್ ದಿ ಅಕ್ವೇರಿಯಂ ಅಂತಾನೆ ಹೇಳ್ಬೋದು. ಇಲ್ಲಿಂದ ನೋಡ್ತಾ ಇದ್ರೆ 2 ಕಣ್ಣು ಸಾಲಲ್ಲ, ಆ ತರ ಇದೆ. ಈ ಇನ್ನೂ 2 ಬ್ಯೂಟಿಫುಲ್ ಪ್ಲೇಸಸ್ ನ ತೋರಿಸ್ತೀನಿ. ಈ ರೀತಿ ಈ ಪ್ಲೇಸ್ ಎಲ್ಲಿ ಅಂತ ಗೊತ್ತಾಗ್ಬೇಕಂದ್ರೆ ನಾನು ಆಲ್ರೆಡಿ 3 ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಅದನ್ನ ಇಲ್ಲಿ ಬಂದ್ಬಿಟ್ಟು ಫಿಶಸ್ ಇದಾವೆ ಸಹ ತುಂಬಾ ಚೆನ್ನಾಗಿದ್ದಾವೆ ಫಿಶಸ್. ಅದೇ ರೀತಿ ನಾವಿಲ್ಲಿ ಫೀಡ್ ಸಹ ಮಾಡ್ಬೋದು. ನಾವೇನಾದ್ರೂ ಫೀಡ್ ಮಾಡಿಸ್ಬೇಕಂದ್ರೆ 100 ರುಪೀಸ್ ಅಂದ್ರೆ ಒಂದು ಫೀಡ್ಗೆ 2 ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಹತ್ರ ಹೋಗ್ಬಿಟ್ಟು ಫಿಶಸ್ಗೆ ನಾವು ಫೀಡ್ಸ್ ಮಾಡ್ಬೋದು. ಮಾಡಿದ್ರೆ ಮಾತ್ರನೇ ಒಳಗಡೆ ಬಿಡ್ತಾರೆ, ಇಲ್ಲ ಅಂದ್ರೆ ಬಿಡೋದಿಲ್ಲ. ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದಾವೆ. ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಬಂದು ತಿಂತಾವೋ. ತುಂಬಾ ಹತ್ರದಿಂದ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಈ ಫಿಶಸ್ ಎಲ್ಲ ಎಲ್ಲೋ ಟಿವಿಯಲ್ಲೋ ಮೊಬೈಲಲ್ಲೂ ನೋಡ್ತಾ ಇರ್ತೀವಿ, ಬಟ್ ಹತ್ರದಿಂದ ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ನೀವು ಸಹ ಮಕ್ಕಳನ್ನ ಕಂಪಲ್ಸರಿ ಕರ್ಕೊಂಡು ಹೋಗಿ, ಚೆನ್ನಾಗಿರುತ್ತೆ. ಅದೇ ರೀತಿ ಅದು ಮುಗಿಸ್ಕೊಂಡು ಮುಂದೆ ಬಂದಿದ ತಕ್ಷಣ ಟನಲ್ ಇರುತ್ತೆ. ಈ ಟನಲ್ ಅಲ್ಲಿ ಮರ್ಮೇಡ್ ಶೋ ಸಹ ನಡೆಯುತ್ತೆ. ನಾನು ತೋರಿಸ್ಕೊಡ್ತೀನಿ. ನೋಡ್ಬೋದು, ಇಲ್ಲೇ ಮೆರ್ಮೇಡ್ ಶೋ ನಡೆಯುತ್ತೆ. ಇಲ್ಲಿ ಈ ತರ ಫೆಸಿಲಿಟಿ ಇರುತ್ತೆ. ನಮ್ಗೆ ಏನಾದ್ರೂ ಸ್ನಾಕ್ಸ್ ಬೇಕಂದ್ರೂ ನೋಡ್ಕೊಂಡು ತಿನ್ನೋದಕ್ಕೆ ಇರುತ್ತೆ. ನೋಡ್ತಾ ಇರ್ಬೋದು, ಮೆರ್ಮೇಡ್ ಶೋ ಈ ತರ ನಡೆಯುತ್ತೆ. ಪ್ರತಿ ಡೇಸು ನಡೆಯೋದಿಲ್ಲ, ಅದಕ್ಕೆ ಅಂತಾನೆ ಪರ್ಟಿಕ್ಯುಲರ್ ಕೆಲವೊಂದು ಡೇಸ್ ಇದಾವೆ, ಆವಾಗ ಮಾತ್ರ ನಡೆಯುತ್ತೆ. ಹೋಗಿದ್ದು ಸಂಡೇ, ಆವಾಗ 6:30ಗೆ ನಡೆಯಿತು.
ಇನ್ನು ನೆಕ್ಸ್ಟ್ ಸ್ಯಾಟರ್ಡೆ ಸಹ ಮೆರ್ಮೇಡ್ ಶೋ ನಡೆಯುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಲೀವ್ ಇದ್ದಾಗ ಕರ್ಕೊಂಡೋಗಿ ಖಂಡಿತ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದ್ರೂ ವೀಕೆಂಡ್ ಅಲ್ಲಿ ಎಲ್ಲಾದ್ರೂ ಪ್ಲಾನ್ ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ಇಲ್ಲಿ ಹೋಗಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಅದೇ ರೀತಿ ಈ ತರ ಫಿಶ್ ವೇಷ ಹಾಕ್ಬೇಕಂದ್ರೆ ಅಲ್ಲಿ ವೇಷ ಸಹ ಹಾಕ್ತಾರೆ ನಮ್ಗೆ. ಈ ತರ ಫಿಶ್ ಡ್ರೆಸ್ ಅನ್ನು ಸಹ ಅವೈಲೇಬಲ್ ಇರುತ್ತೆ. ಅಲ್ಲಿ ಪೇ ಮಾಡಿದ್ರೆ ನಮ್ಗೆ ಫಿಶ್ ಡ್ರೆಸ್ ಸಹ ಹಾಕ್ತಾರೆ. ಫೋಟೋಸ್ ಎಲ್ಲ ತೆಗಿತಾರೆ, ಅವರೇ ತೆಗಿತಾರೆ ಪೇ ಮಾಡಿದ್ರೆ. ಮಿಸ್ ಮಾಡದೆ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ತುಂಬಾ ವರ್ತ್ ಅಂತಾನೆ ಅನ್ನಿಸುತ್ತೆ.